ಇದು ಉತ್ತರ ಕರ್ನಾಟಕದವ್ರಿಗೆ ಮಾತ್ರ. ನಿಜ ಹೇಳ್ರಿ, ನಿಮ್ಗೆ ಬಸ್ಸಾರ್ ಅಂದ್ರೆ ಗೊತ್ತಾ? ಮುಂಜಾನೆ ಎದ್ದು ಎಗ್ ಏನೋ ತಗೊಂಬರಮ್ಮ ಅಂತೇಳಿ ಶಾಪಿಗೆ ಹೋಗಿನ್ರಿ. ಎಗ್ ಏನೋ ತಗೊಂಡಿನ್ರಿ. ನೆನ್ಪ್ ಹೋಗಿ ಎಗ್ ಅಲ್ಲೇ ಇಟ್ಟು ರೂಮಿನ ಕಡೆ ರಿಟರ್ನ್ ಹೊಂಟಿದ್ದ. ಅವಾಗ ನೆನಪು ಬಂತು, ನಾವು ಏನೋ ತಗೊಂಬರ್ಲಾಕ್ ಬಂದಿದ್ದಲ್ಲ ಅಂತೇಳಿ. ಏನೋ ಗೊತ್ತಿಲ್ಲ ನೋಡ್ರಿ. ಇವಾಗನ ಹಿಂಗ ಆಗ್ಯದಪ್ಪ ಅಂತಂದ್ರ ಏನೋ ಅನ್ಕೊಂಡಿರ್ತೀನಿ, ಬಟ್ ಏನೋ ಆಗಿರ್ತದ. ಇವತ್ ಹೆಂಗಾದ್ರೂ ಮಾಡಿ ಆಫೀಸಿಗೆ 9:30 ಹೋಗ್ಲೇಬೇಕಂತೇಳಿ ಡಿಸೈಡ್ ಮಾಡಿದ್ದ. ಆ ಡಿಸೈಡ್ ಮಾಡಿದ ದಿವ್ಸನೇ ನಮ್ ಸರ್ ನನಗ್ ಫೋನ್ ಮಾಡಿ ನಾನೇ ಪಿಕ್ ಮಾಡ್ತೀನಪ್ಪ ಅಂತ ಹೇಳಿದ್ರು. ಇವತ್ ನಮ್ ಸರ್ ನನಗೆ ಎಲ್ಲಿ ಚುಕ್ಕಿ ತೋರಿಸ್ತಾರ ಅಂತೇಳಿ ಬಾಳ ಅಂಜಿಕೆ ಆಗಿತ್ರಿ. ಅದಕ್ ನಮ್ ಸರ್ ಇವಾಗೆಲ್ಲ ಚುಕ್ಕಿ ತೋರ್ಸೋದ್ ಬಿಟ್ಬಿಡಿದಿನಪ್ಪ ಅಂತೇಳಿ ನನ್ನ ಕರೆಕ್ಟ್ ಆಗಿ 9:30 ಆಫೀಸಿಗೆ ಕರ್ಕೊಂಡ್ ಬಂದ್ರು ನೋಡ್ರಿ. ಇವತ್ ಮಧ್ಯಾಹ್ನ ಲಂಚಿಗೆ ಕುಂತಾಗ ಟೇಬಲ್ ಮೇಲೆ ಏನೋ ಡಿಫ್ರೆಂಟ್ ಆಗಿ ಸಾಂಬಾರ್ ಕಾಣಿಸ್ತ್ರಿ. ಇದಕ್ಕೆ ಏನಿದು ಅಂತೇಳಿ ಕೇಳ್ದ. ಅದಕ್ಕೆ ಅವರು ಇದು ಬಸ್ಸಾರ್ ಅಂತ ಹೇಳಿದ್ರು. ನಾವು ನಮಗ್ ಉಳ್ಬ್ಯಾಳಿ ಗೊತ್ತು, ಕಾರ್ಬ್ಯಾಳಿ ಗೊತ್ತು, ಇದ್ಯಾವ್ದ್ರಿ ಇದು ಬಸ್ಸಾರು ಸ್ಕೂಟಿ ಸಾರ್? ನೀವೇ ಇವಾಗನ ಬಸ್ಸಾರ್ ಟ್ರೈ ಮಾಡಿದ್ರಪ್ಪ ಅಂತಂದ್ರೆ ಟೇಸ್ಟ್ ಹೆಂಗಿರ್ತದ ಅಂತೇಳಿ ಕಮೆಂಟ್ ಮಾಡ್ರಿ. ಇವತ್ತು ಶಕ್ತಿ ಪ್ರದರ್ಶನ ಮಾಡಮ್ ಅಂತೇಳಿ ಕಲ್ಟ್ ಜಿಮ್ಮಿಗೆ ಹೋದ್ರ ಇಲ್ಲಿ ಶಕ್ತಿ ಪ್ರದರ್ಶನ ನಡಿಲತ್ತದ, ಏನ್ ಜಾತ್ರೆ ನಡಿಲತ್ತದ ಅಂತ ಹೇಳಿ ಬಾಳ ಕನ್ಫ್ಯೂಸ್ ಆಗ್ಬಿಡ್ತ್ರಿ. ನಮಸ್ಕಾರ ಎಲ್ಲ ದುಡ್ಡು ಮಂದಿ.